ದಟ್ಟ ಕಾಡಿನ ನೆರಳಿನಲ್ಲಿ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ. ಈತನ ಬಗ್ಗೆ ತುಂಬ ದಂತಕಥೆಗಳಬ್ಬಿದ್ದಾವೆ. ಜನ ರಾತ್ರಿಯಾದರೆ ಸಾಕು ತಮ್ಮ ಮನೆಯಿಂದ ಆಚೆ ಬರೋದಕ್ಕೆ ಹೆದರುತ್ತಿದ್ರು. ಎಲ್ಲಿವರೆಗೂ ಅಂದರೆ ಆತನ ಬಗ್ಗೆ ಪಿಸು ಮಾತಿನಲ್ಲಿ ಕೂಡ ಮಾತನಾಡ್ತಿರಲಿಲ್ಲ. ಅದನ್ನೇನಾದರೂ ಕೇಳಿಸ್ಕೊಂಡು ಆ ದೈತ್ಯ ರಾಕ್ಷಸ ಬಂದುಬಿಡ್ತಾನೆ ಅಂತ. ಯಾವಾಗಲೂ ಕೂಡ ತನ್ನ ಶಸ್ತ್ರಾಸ್ತ್ರಗಳಿಂದ ಸಜ್ಜಾಗಿರ್ತಿದ್ದ ಇವನು ಏಕಾಏಕಿ ಪ್ರಯಾಣಿಕರ ಮೇಲೆ ಎರಗಿ ಅವರ ಅಪಾರ ಸಂಪತ್ತನ್ನು ಕ್ಷಣಾರ್ಧದಲ್ಲಿ ಲೂಟಿ ಮಾಡಿಬಿಡ್ತಿದ್ದ. ಈತನ ಆಳ್ವಿಕೆ ಹೇಗಿತ್ತು ಅಂದರೆ ದ ಮೋಸ್ಟ್ ಟೆರರ್ ವೀರಪ್ಪನ್ ಕೂಡ ಈತನಿಂದಲೇ ಇನ್ಸ್ಪೈರ್ ಆಗಿದ್ದು. ಈತ ಪೊಲೀಸರಿಗೆ ಓಪನ್ ಚಾಲೆಂಜನ್ನು ಹಾಕ್ತಿದ್ದ. ಪೊಲೀಸ್ ಸ್ಟೇಷನ್ಗಳಿಗೆ ನುಗ್ಗಿ ಪೋಸ್ಟರ್ಸ್ಗಳನ್ನು ಅಂಟಿಸ್ತಿದ್ದ. ಆದರೆ ಯಾವ ಪೊಲೀಸ್ ಕೂಡ ಈತನನ್ನು ಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ಫ್ಯಾಕ್ಟ್ ಪ್ರಪಂಚದ 99% ಜನರಿಗೆ ಈತನ ಅಸ್ತಿತ್ವದ ಬಗ್ಗೆ ಸುಳಿವೇ ಇಲ್ಲ. ಅಷ್ಟೇ ಯಾಕೆ ಈತನ ಮೇಲೆ ಯಾವುದೇ ಆರ್ಟಿಕಲ್ ಇಲ್ಲ, ಯಾವುದೇ ಉಲ್ಲೇಖವಿಲ್ಲ. ಕೊನೆಯದಾಗಿ ನನಗೆ ಸಿಕ್ಕಿದ್ದು ಈ ಬುಕ್ಕಿಂದ ಮಾತ್ರ. ಇವತ್ತು ಹಿಸ್ಟ್ರಿಯ ಪುಟದಲ್ಲಿ ಮರೆಯಾಗಿರುವ ಈ ಡಕಾಯಿತಿಯ ಬಗ್ಗೆ ಈ ವಿಡಿಯೋ. ವೆಲ್ಕಮ್ ಟು ದ ಶೋ. ಐ ಆಮ್ ಮಂಜುನಾಥ್, ಆಸ್ಟ್ ಅಂಡ್ ಫೌಂಡರ್ ಆಫ್ ದ ಸ್ಟಾರ್ ಏಜೆನ್ಸಿ. ಈ ಸೆಲ್ವರಾಜ್ನ ಬಗ್ಗೆ ತಿಳಿಬೇಕು ಅಂದರೆ ನಾವು ಸ್ವಲ್ಪ ಹಿಸ್ಟ್ರಿಗೆ ಹೋಗಬೇಕು. ಆ ಫ್ಯಾಮಿಲಿ ಸಮಸ್ಯೆಯಿಂದ ಒಂದಿನ ಸೆಲ್ವರಾಜ್ನ ತಂದೆ ತನ್ನ ಪಕ್ಕದ ಮನೆಯವರ ಜೊತೆ ಗಲಾಟೆ ಮಾಡ್ಕೊತಾರೆ. ಅಂದಿನ ರಾತ್ರಿ ಪಕ್ಕದ ಮನೆಯವರು ಹಾಗೂ ಅವರ ನೆಂಟರಿಷ್ಟರು ಸೇರಿ ಸೆಲ್ವರಾಜ್ ತಂದೆಯನ್ನು ಕೊಲೆ ಮಾಡಿ ಒಂದು ಮರಕ್ಕೆ ನೇತಾಕ್ತಾರೆ. ಸೆಲ್ವರಾಜ್ ಆಗಿನ್ನೂ ಸ್ವಲ್ಪ ಚಿಕ್ಕ ಹುಡುಗ. ಆತನಿಗೆ ಏನು ಮಾಡಲು ಸಾಧ್ಯ ಇರಲಿಲ್ಲ. ಆದರೂ ಕೂಡ ತನ್ನ ತಂದೆಗೆ ಬಂದಂತಹ ಈ ಸ್ಥಿತಿಯನ್ನು ನೋಡಿ ಸೆಲ್ವರಾಜ್ ಹಾಗೂ ಆತನ ತಮ್ಮ 5 ಸ್ನೇಹಿತರ ಜೊತೆ ಸೇರಿ ತನ್ನ ತಂದೆಯನ್ನು ಕೊಲೆ ಮಾಡಿದಂಥವರ ಮನೆಗೆ ನುಗ್ಗಿ 9 ಜನರ ತಲೆಯನ್ನು ಕೊಡ್ಲಿಯಿಂದ ಕಡ್ದಾಕ್ಬಿಡ್ತಾರೆ. ಇದರ ಬಗ್ಗೆ ಯಾರೂ ಕೂಡ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದಿಲ್ಲ. ಯಾಕೆ ಅಂತ ಅಂದರೆ ಆ ಜಾಗದಲ್ಲಿ ಯಾರು ಬೇಕೋ ಯಾವ ರೀತಿ ಬೇಕೋ ಕಾನೂನನ್ನು ಚಲಾಯಿಸ್ತಿದ್ದಂಥ ಒಂದು ಕಾಡು ಕೊಂಪೆ ಅದು. ಆದರೆ ಸೆಲ್ವರಾಜ್ ಹಾಗೂ ಆತನ ಸ್ನೇಹಿತರು ಕಾಡಿನಲ್ಲಿ ಬಚ್ಚಿಕೊಂಡಿರ್ತಾರೆ. ಆದರೆ ಸೆಲ್ವರಾಜ್ನ ತಮ್ಮ ಒಂದು ಹೆಂಗಸಿನ ಹತ್ತಿರ ಬಂದು ಹೋಗ್ತಿರ್ತಾನೆ. ಸೊ ಇದರಿಂದ ಕೋಪಗೊಂಡಂಥ ಆ ಹೆಂಗಸಿನ ಗಂಡ ಈ ವಿಷಯವನ್ನೆಲ್ಲ ಸತ್ತ ವ್ಯಕ್ತಿಗಳ ಬಂಧುಗಳಿಗೆ ಹೇಳ್ತಾರೆ. ಅವರು ಏಕಾಏಕಿ ಪೆಟ್ರೋಲ್ನ ತಂದು ಆ ಮನೆಗೆ ಬೆಂಕಿ ಇಕ್ಕಿ ಜೀವ ಸಹಿತ ಸುಟ್ಟಾಕ್ಬಿಡ್ತಾರೆ. ಅದರಲ್ಲಿ ಸೆಲ್ವರಾಜ್ನ ತಮ್ಮ ಹಾಗೂ ಆ ಹೆಂಗಸು ಸತ್ತು ಹೋಗ್ಬಿಡ್ತಾರೆ. ಈ ವಿಷಯ ಹೇಗೋ ಪೊಲೀಸರಿಗೆ ಗೊತ್ತಾಗುತ್ತೆ. ಆಗ ಇಬ್ಬರು ತಂಡದವರು ಕಾಡಿನಲ್ಲಿ ಬಚ್ಚಿಕೊಂಡಿರ್ತಾರೆ. ಅದೇಗೋ ಸೆಲ್ವರಾಜ್ನ ಆಪೋಸಿಟ್ ಗ್ಯಾಂಗ್ ಅವರು ಪೊಲೀಸಿಗೆ ಸಿಗಾಕೋಗ್ಬಿಡ್ತಾರೆ. ಸಿಗಾಕೊಂಡ ಆ ಇಬ್ಬರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಸೊ ಈಗ ಸೆಲ್ವರಾಜ್ ಏನಾದರೂ ಪೊಲೀಸ್ಗೆ ಸಿಕ್ಕಿದ್ರೆ ಸಾಯ್ತೀನಿ ಅಂತ ಹೇಳಿ ಕಾಡಿನಲ್ಲೇ ಡಕಾಯಿತಿಯನ್ನು ಶುರು ಮಾಡ್ತಾನೆ. ಈ ಸೆಲ್ವರಾಜ್ ಕಳ್ತನ ಮಾಡ್ಬೇಕಾದ್ರೂ ಕೂಡ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಇಟ್ಕೊಂಡಿರ್ತಿದ್ದ. ಯಾವ ರೀತಿ ಅಂದರೆ ಶ್ರೀಮಂತರು, ಹಣ ಇರೋವಂಥವರು ದಲ್ಲಾಳಿಗಳಿಂದ ದುಡ್ಡನ್ನು ಕದ್ದು ಬಡವರಿಗೆ ಹಂಚ್ತಿದ್ದ. ತಾನು ಕದ್ದಂಥ 90% ಸಂಪತ್ತನ್ನು ಬಡವರಿಗೆ ಕೈಲಾಗದವ್ರಿಗೆ ಹಂಚ್ಬಿಡ್ತಿದ್ದ. ಈ ಸಮಯದಲ್ಲಿ ಸೆಲ್ವರಾಜ್ಗೆ ಮತ್ತೊಂದು ಹೆಸರನ್ನು ಇಡ್ತಾರೆ. ಆತನ ತುಟಿಗಳು ದಪ್ಪ ಇರೋದ್ರಿಂದ ಆತನನ್ನು ಮಮ್ಮಟಿ ವಾಯನ್ ಎಂದು ಕರೀತಾರೆ. ಅದಾದ ನಂತರ ಆ ಹೆಸರು ಮಮ್ಮಟಿ ಎಂದು ಫೇಮಸ್ ಆಗುತ್ತೆ. ಈತ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗ್ತಿದ್ದ ಆ್ಯಂಡ್ ಇದ್ದಕ್ಕಿದ್ದಂತೆ ಮಾಯವಾಗೋಗ್ಬಿಡ್ತಿದ್ದ. ಈತ ಅಕ್ಕಪಕ್ಕದ ಊರಿನಲ್ಲಿ ಕೆಲವೊಂದಿಷ್ಟು ನಂಬಿಕೆ ಜನರನ್ನು ಇಟ್ಕೊಂಡಿರ್ತಿದ್ದ. ಪೊಲೀಸ್ ಬರುವ ವಿಷಯ ಹೇಗೂ ಮಮ್ಮುಟಿಯನ್ಗೆ ಮೊದಲೇ ಜನರು ತಿಳಿಸಿಬಿಡ್ತಿದ್ರು. ಆದ್ದರಿಂದ ಮಮ್ಮುಟಿಯನ್ ಈಸಿಯಾಗಿ ಕಾಡಿನಲ್ಲಿ ಎಸ್ಕೇಪ್ ಆಗಿಬಿಡ್ತಿದ್ದ. ಅಕ್ಕಪಕ್ಕದ ಗ್ರಾಮಸ್ಥರು ಯಾರದು ತುಂಬ ದುಡ್ಡಿದೆ, ಯಾರು ಹೆಚ್ಚು ದುಡ್ಡನ್ನು ಸಂಪತ್ತನ್ನು ಮಡಗಿದ್ದಾರೆ ಅಂತ ಈ ಮಮ್ಮಟಿಯನ್ಗೆ ತಿಳಿಸ್ತಿದ್ರು. ಅದೇ ರಾತ್ರಿ ಏಕಾಏಕಿ ಮಮ್ಮಟಿಯನ್ ಅವರ ಮನೆಗೆ ನುಗ್ಗಿ ಇದ್ದಂಥ ಸಂಪತ್ತನ್ನೆಲ್ಲ ಕದ್ದು ಒಂದಿಷ್ಟು ಭಾಗವನ್ನು ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ಬಡವರಿಗೆ ಹಂಚಿಬಿಡ್ತಿದ್ದ. ಅವನು ಮಾಡ್ತಿದ್ದ ಇನ್ನೊಂದು ಕೆಲಸ ಏನಂದರೆ ಕಾಡಿನಲ್ಲಿ ಮರಗಳನ್ನು ಕದ್ದು ಸಾಗಿಸುತ್ತಿದ್ದ ಲಾರಿಗಳಿಂದ ದುಡ್ಡನ್ನು ವಸೂಲಿ ಮಾಡ್ತಿದ್ದ. ಪ್ರತಿಯೊಂದು ಗಾಡಿಗೆ 50 ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದ. ಯಾವಾಗ ಲಾರಿಗಳು ಮರಗಳನ್ನು ತುಂಬಿಕೊಂಡು ಹೊರಡುವ ಕರೆಕ್ಟ್ ಟೈಮಿಗೆ ಮಮ್ಮುಟಿಯನ್ ಅಲ್ಲಿಗೆ ಪ್ರತ್ಯಕ್ಷವಾಗಿಬಿಡ್ತಿದ್ದ. ಅದೇ ರೀತಿ ಲಾರಿ ಡ್ರೈವರ್ಸ್ಗಳು ಮೊದಲೇ ತಂದಿದ್ದಂಥ ದುಡ್ಡನ್ನು ಆತನಿಗೆ ಕೊಡ್ತಿದ್ರು. ಹೀಗೆ ಅಂದಾಜು ಮಾಡಿದ್ರೆ ಪೊಲೀಸರ ಪ್ರಕಾರ ಮಮ್ಮಟಿಯನ್ ಪ್ರತಿ ವರ್ಷಕ್ಕೆ ಸುಮಾರು ಏನಿಲ್ಲ ಅಂದರೂ 25,000-30 ಸಾವಿರ ಈ ರೀತಿ ಕಲೆಕ್ಷನ್ ಮಾಡ್ತಿದ್ದ. ಇನ್ನೊಂದು ವಿಷಯ ಅಂದರೆ ಮಮ್ಮಟಿ ವಾಯನ್ಗೆ ಹೆಂಗಸರಂದರೆ ತುಂಬ ಇಷ್ಟ. ಆದ್ದರಿಂದ ಅಕ್ಕಪಕ್ಕದ ಹಳ್ಳಿಗಳಲ್ಲೆಲ್ಲ ಈತನಿಗೆ ಹೆಂಗಸರುಗಳು ಇದ್ದರು. ಹೀಗೆ ಒಂದು ಸಲ ಪೊಲೀಸರಿಗೆ ಮಮ್ಮಟಿ ವಾಯನ್ ಒಂದು ಹೆಂಗಸಿನ ಬಳಿ ಬರ್ತಾ ಇದ್ದಾನೆ ಅಂತ ವಿಷಯ ತಿಳಿದು ಆ ಮನೆಯ ಸುತ್ತ ಎಲ್ಲ ಕಾಯ್ಕೊಂಡಿರ್ತಾರೆ. ಆದರೆ ಆತ ಬಂದೋದ್ಮೇಲೆ ಗೊತ್ತಾಗುತ್ತೆ ಆತ ಒಂದು ಹೆಂಗಸಿನ ವೇಷದಲ್ಲಿ ಬಂದು ಹೋಗಿದ್ದ ಅಂತ.
ಇದಾದ 1 ತಿಂಗಳ ನಂತರ ಸೇಮ್ ಒಂದು ಹೆಂಗಸು ಆಕೆಯ ಮನೆಯನ್ನು ಬರುತ್ತಿರಬೇಕಾದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಅವಳು ನಿಜವಾಗ್ಲೂ ಹೆಂಗಸು ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಆ ಹೆಂಗಸನ್ನು ಅದೇ ಮಮ್ಮೂಟಿ ವಾಯನ್ ಕಳಿಸಿದ ಅಂತ ಕೂಡ ಗೊತ್ತಾಗ್ಬಿಡುತ್ತೆ. ಇದರಿಂದ ಮಮ್ಮೂಟಿ ವಾಯನ್ ಪೊಲೀಸರಿಗೆ ಓಪನ್ ಆಗಿ ಚಾಲೆಂಜ್ ಹಾಕೋದಕ್ಕೆ ಶುರು ಮಾಡ್ತಾನೆ. ಮಮ್ಮೂಟಿ ವಾಯನ್ ಇದ್ದಕ್ಕಿದ್ದಂತೆ ಪೊಲೀಸ್ ಸ್ಟೇಷನ್ಗೆ ಬರ್ತಿದ್ದ, ಪೋಸ್ಟರ್ಸ್ಗಳನ್ನು ಅಂಟಿಸ್ತಿದ್ದ. ಒಮ್ಮೆ ಇದೇ ರೀತಿ ನೋಟಿಸಿಂದ ಪೊಲೀಸುಗಳು ತಮ್ಮ ಬೆಟಾಲಿಯನ್ನ ಕರೆದುಕೊಂಡು ಒಂದು ಜಾಗದಲ್ಲಿ ಇವನಿಗೋಸ್ಕರ ಕಾಯ್ತಾ ಇರ್ತಾರೆ. ಆದರೆ ಅಲ್ಲಿ ಯಾರೂ ಕೂಡ ಬರೋದಿಲ್ಲ. ಆದರೆ ಅಲ್ಲಿಗೆ ಭಿಕ್ಷುಕನ ವೇಷದಲ್ಲಿ ಬಂದಂಥ ಮಮ್ಮೂಟಿ ವಾಯನ್ ಪೊಲೀಸವರಿಂದನೇ ಭಿಕ್ಷೆಯನ್ನು ತೆಗೆದುಕೊಂಡು ಅಲ್ಲಿಂದ ಹೋಗ್ತಾನೆ. ಇದರಿಂದ ಮಮ್ಮೂಟಿ ವಾಯನ್ ಮೇಲೆ ಶೂಟ್ ಆ್ಯಂಡ್ ಸೈಟ್ ಆರ್ಡರನ್ನು ಕೊಡ್ತಾರೆ. ಕಾಡುಗಳಲ್ಲಿ ಅನೇಕ ದಿನಗಳ ಕಾಲ ಹುಡುಕ್ತಾರೆ. ಆದರೆ ಎಂದಿನಂತೆ ಮಮ್ಮೂಟಿ ವಾಯನ್ಗೆ ಊರಿನ ಗ್ರಾಮಸ್ಥರಿಂದ ವಿಷಯ ತಿಳಿದು ಮೊದಲೇ ಪರಾರಿಯಾಗಿಬಿಡ್ತಿದ್ದ. ಇದೇ ಸಂದರ್ಭದಲ್ಲಿ ಸೇಲಂನ ಒಬ್ಬ ಜೈಲ್ ಗಾರ್ಡನ್ನು ಕೆಲಸದಿಂದ ತೆಗೆದಾಕಾಗಿರುತ್ತೆ. ಸೊ ಇವನು ಹೇಗಾದರೂ ಮಾಡಿ ಸರ್ಕಾರದ ವಿರುದ್ಧ ರಿವೆಂಜನ್ನು ತೆಗೆದುಕೊಳ್ಬೇಕು ಅಂತ ಮಮ್ಮೂಟಿ ವಾಯನನ್ನು ಭೇಟಿ ಮಾಡೋದಕ್ಕೆ ಅನೇಕ ಪೋಸ್ಟರ್ಸ್ಗಳನ್ನು ಅಲ್ಲಲ್ಲೇ ಅಂಟಿಸಿರ್ತಾನೆ. ಸೊ ಅದೇ ರೀತಿ ಮಮ್ಮೂಟಿ ವಾಯನ್ ಈ ಒಬ್ಬ ಗಾರ್ಡನ್ನು ಸಂಧಿಸ್ತಾನೆ. ಇವರಿಬ್ಬರು ಕೂಡ ಸರ್ಕಾರಕ್ಕೆ ಯಾವ ರೀತಿ ರಿವೆಂಜ್ ತಗೊಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಆದರೆ ಈ ಗಾರ್ಡ್ ಒಬ್ಬ ಪೊಲೀಸ್ ಕಡೆಯಿಂದ ಬಂದಿರ್ತಾನೆ. ಹೇಗಾದರೂ ಮಾಡಿ ಈ ಮಮ್ಮೂಟಿ ವಾಯನನ್ನು ಸರೆಂಡರ್ ಮಾಡಿಸಿದ್ರೆ ನನಗೆ ಹೋದ ಕೆಲಸ ಮತ್ತೆ ಬರುತ್ತೆ ಅಂತ. ಸೊ ಇದೇ ರೀತಿ ಆತನನ್ನು ಒಂದು ಕಡೆ ಮೀಟ್ ಮಾಡೋದಕ್ಕೆ ಕರೆದುಕೊಂಡು ಹೋಗ್ತಿರ್ತಾನೆ. ಆ ಟೈಮ್ನಲ್ಲಿ ಮಮ್ಮೂಟಿ ವಾಯನ್ಗೆ ಈತ ಒಬ್ಬ ಪೊಲೀಸ್ ಗಾರ್ಡ್ ಅಂತ ಗೊತ್ತಾಗ್ಬಿಡುತ್ತೆ. ಇಬ್ಬರು ಕೂಡ ಹೊಡೆದಾಡೋದಕ್ಕೆ ಶುರು ಮಾಡ್ತಾರೆ. ಆ ಟೈಮ್ನಲ್ಲಿ ಮಮ್ಮೂಟಿ ವಾಯನ್ ಆ ಗಾರ್ಡ್ನ ಕೈಯನ್ನು ಕಟ್ ಮಾಡಿಬಿಡ್ತಾನೆ. ಇನ್ನೇನು ಆತನನ್ನು ಸಾಯಿಸಬೇಕು, ಅಲ್ಲಿಗೆ ಪೊಲೀಸವರು ಎಂಟ್ರಿ ಆದ್ದರಿಂದ ಮಮ್ಮೂಟಿ ವಾಯನ್ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಅದಾದ ನಂತರ ಮಮ್ಮೂಟಿ ವಾಯನ್ ತುಂಬಾ ಹುಷಾರಾಗೋಗ್ಬಿಡ್ತಾನೆ. ಅದಾದ 2-3 ತಿಂಗಳ ಕಾಲ ಆತನ ಬಗ್ಗೆ ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ. ಇದಾದ 5-6 ತಿಂಗಳ ನಂತರ ವಗ್ಯಾನಿಕನ್ ಫಾಲ್ಸ್ನ ಹತ್ತಿರ ಬಂದಂಥ ಪ್ರವಾಸಿಗರ ಕ್ಯಾಮ್ರಾವನ್ನು ಕತ್ಕೊಂಡು ಹೋಗಿರ್ತಾನೆ. ಅಲ್ಲಿ ಡಕಾಯಿತ ರಾಜ ಮಮ್ಮೂಟಿ ವಾಯನ್ ಅಂತ ಸೀಮೆ ಸುಣ್ಣದಲ್ಲಿ ಬರೆದು ಹೋಗಿರ್ತಾನೆ. ಇದೇ ರೀತಿ ಮಮ್ಮೂಟಿ ವಾಯನ್ ಕಂಟಿನ್ಯೂಸ್ ಆಗಿ ಡಕಾಯಿತಿಯನ್ನು ಮಾಡ್ತಾ ಬರ್ತಾನೆ. ಹೀಗೆ ಸಾಗಬೇಕಾದ್ರೆ ಒಂದಿನ ಮಮ್ಮೂಟಿ ವಾಯನ್ ಒಬ್ಬ ಫೇಮಸ್ ರೈಟರ್ ಆದಂಥ ಕೆನೆತ್ ಆಂಡರ್ಸನ್ಗೆ ಮುಖಾಮುಖಿ ಆಗ್ತಾರೆ. ನಾನು ಇಲ್ಲಿವರೆಗೂ ಹೇಳ್ದಂಥ ಎಲ್ಲ ಕಥೆಯನ್ನು ಕೆನೆತ್ ಆಂಡರ್ಸನ್ ಅವರು ಈ ಬುಕ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಾದ ನಂತರ ಕೆನೆತ್ ಆಂಡರ್ಸನ್ ಆತನ ಎಲ್ಲ ಸ್ಟೋರಿಯನ್ನು ಕೇಳಿ ಆತನಿಗೆ ಬದುಕೋದಕ್ಕೆ ಒಂದು ಉಪಾಯವನ್ನು ಹೇಳ್ತಾರೆ. ಸೊ ಈಗಿಂದೀಗಲೇ ನೀನು ಈ ಎಲ್ಲ ಕೆಲಸವನ್ನು ಬಿಟ್ಟು ಹೇಗಾದರೂ ಮಾಡಿ ಬೆಂಗಳೂರಿಗೆ ಬಂದರೆ ನಾನು ನಿನ್ನನ್ನು ಬೇರೆ ಜಾಗಕ್ಕೆ ಕಳಿಸ್ತೀನಿ ಅಂತ. ಸೊ ಅದಾದ ಕೆಲವು ತಿಂಗಳುಗಳ ನಂತರ ಇದ್ದಕ್ಕಿದ್ದಂತೆ ಬೆಂಗಳೂರಿನ ಕೆನೆತ್ ಆಂಡರ್ಸನ್ ಮನೆಯ ಮುಂದೆ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ಆತ ತನ್ನ ಹೆಸರನ್ನು ಓಂ ಕೃಷ್ಣ ಅಂತ ಹೇಳ್ತಾ ಇರ್ತಾನೆ. ಅದಾದ ಕೆಲವು ಸೆಕೆಂಡಲ್ಲಿ ಕೆನೆತ್ ಆಂಡರ್ಸನ್ ಅವರಿಗೆ ಗೊತ್ತಾಗುತ್ತೆ ಈತ ಬೇರೆ ಯಾರೂ ಅಲ್ಲ, ಮಮ್ಮೂಟಿ ವಾಯನ್ ಅಂತ. ಮಮ್ಮೂಟಿ ವಾಯನ್ ಈಗ ಕಂಪ್ಲೀಟಾಗಿ ಬದಲಾಗಿದ್ದ. ಆತ ಕಾವಿ ಬಟ್ಟೆಯನ್ನು ಧರಿಸಿದ್ದ. ಆತ ತನ್ನ ಹೆಸರನ್ನು ಬದಲಾಯಿಸಿದ್ದ. ಅದಾದ ನಂತರ ಕೆನೆತ್ ಆಂಡರ್ಸನ್ ಅವರು ಆತನಿಗೆ ಹೈದರಾಬಾದ್ನ ಕಡೆ ಹೋಗು ಅಂತ ತಿಳಿಸ್ತಾರೆ. ಅಲ್ಲಿಗೆ ಕೊನೆ. ಅದಾದ ನಂತರ ಮಮ್ಮೂಟಿ ವಾಯನ್ ಬಗ್ಗೆ ಇನ್ಫಾರ್ಮೇಷನ್ ಬರಲಿಲ್ಲ. ಇದಾದ ನಂತರ ಆತನ ಸಾವಿನ ಬಗ್ಗೆ ಅನೇಕ ಊಹಾಪೋಹಗಳು ಶುರುವಾದವು. ಆತನ ಪೊಲೀಸವರೇ ಕೊಂದರು ಅಂತ, ಆತ ಇಟ್ಕೊಂಡಿದ್ದಂಥ ಯಾವುದೋ ಹೆಂಗಸು ಆತನಿಗೆ ವಿಷವನ್ನು ಕೊಟ್ಟು ಸಾಯಿಸಿದ್ಲು ಅಂತ ಕೂಡ ಅನೇಕ ವದಂತಿಗಳು ಬಂದವು. ಆದರೆ ಮಮ್ಮೂಟಿ ವಾಯನ್ ಶ್ರೀ ಓಂ ಕೃಷ್ಣ ಆದ ನಂತರ ಏನಾದ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ನೇಹಿತರೆ, ಇದಾಗಿತ್ತು ಈ ಮಮ್ಮೂಟಿ ವಾಯನ್ನ ಒಂದು ಸಣ್ಣ ಸ್ಟೋರಿ. ಈ ಸ್ಟೋರಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.